ಬೀದರ್ನಲ್ಲಿ ಶುರುವಾಯಿತು ಕಾಂಗ್ರೆಸ್ ಬಿಜೆಪಿ ಕ್ರೆಡಿಟ್ ಪಾಲಿಟಿಕ್ಸ್. ಪಾಪನಾಶ ದೇಗುಲದ ಜೀರ್ಣೋದ್ಧಾರ ವಿಚಾರದಲ್ಲಿ ನಡೀತಾ ಇರೋ ರಾಜಕೀಯ ಇದು. ಭಗವಂತ ಕೂಬಾ ಮಧ್ಯೆ ಕ್ರೆಡಿಟ್ ಜೀರ್ಣೋದ್ಧಾರದ ವಿಚಾರದಲ್ಲಿ ನಡೀತಾ ಇರೋ ರಾಜಕೀಯ ಇದು. ಕೇಂದ್ರ ಸರ್ಕಾರದಿಂದ 22,41,00,000 ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಪ್ರಸಾದ ನಿಲಯ ಯೋಜನೆಯಡಿ 22,41,00,000 ಹಣ ಮಂಜೂರಾಗಿದೆ. 2024ರ ಮಾರ್ಚ್ 8ನೇ ತಾರೀಕು ಈ ಕಾಮಗಾರಿಗೆ ಚಾಲನೆ ಸಿಕ್ಕಿದೆ. ಪ್ರಧಾನಿ ಮೋದಿಯಿಂದಲೇ ಕಾಮಗಾರಿಗೆ ಶಂಕುಸ್ಥಾಪನೆ ಆಗಿರೋದು. ಈಗ ಅದೇ ಕಾಮಗಾರಿ 2024ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದಂತ ಇದೇ ಕಾಮಗಾರಿಗೆ ಸಚಿವ ಖಂಡ್ರೆ ಶಂಕುಸ್ಥಾಪನೆ ನೆರವೇರಿಸ್ತಾ ಇರೋದು ಆಕ್ರೋಶಕ್ಕೆ ಕಾರಣ ಆಗಿದೆ, ಜಟಾಪಟಿಗೆ ಕಾರಣ ಆಗಿದೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಕ್ರೆಡಿಟ್ ಪಾಲಿಟಿಕ್ಸ್ ಜೋರಾಗಿದೆ. ಒಂದೇ ಕಾಮಗಾರಿಗೆ ಎರಡೆರಡು ಬಾರಿ ಶಂಕುಸ್ಥಾಪನೆ ಈ ಜಟಾಪಟಿಗೆ ಕಾರಣ ಆಗಿದೆ. ಈಶ್ವರ್ ಖಂಡ್ರೆ ವರ್ಸಸ್ ಭಗವಂತ ಕೂಬಾ ನಡುವೆ ನಡೀತಾ ಇರುವಂತಹ ಜಟಾಪಟಿ ಇದು. ಬೀದರ್ನ ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರ ವಿಚಾರದಲ್ಲಿ ನಡೀತಾ ಇರುವಂತಹ ರಾಜಕೀಯ ಇದು. ಬೀದರ್ನ ಪಾಪನಾಶ ದೇವಸ್ಥಾನದ ಮುಂದೆ ಬಿಜೆಪಿ ನಾಯಕರು ಹೈ ಡ್ರಾಮಾ ಮಾಡಿದ್ರು. ದೇವಸ್ಥಾನಕ್ಕೆ ಬರ್ತಾ ಇದ್ದ ಬಿಜೆಪಿ ಶಾಸಕರನ್ನ ತಡೆದಿದ್ದಾರೆ ಪೊಲೀಸರು. ಭಗವಂತ ಕೂಬಾರನ್ನ ಗೇಟ್ ಬಳಿಯೇ ಪೊಲೀಸರು ತಡೆದ್ರು. ಬಿಜೆಪಿ ಶಾಸಕ ಸಿದ್ದು ಪಾಟೀಲ್, ಶಾಸಕ ಶೈಲೇಂದ್ರ ಬೆಲ್ದಾಳೆಗೆ ತಡೆ ಒಡ್ಡಿದ್ರು ಪೊಲೀಸರು. ಬಿಜೆಪಿ ಶಾಸಕರು ಹಾಗೂ ಪೊಲೀಸರ ಮಧ್ಯೆ ವಾಗ್ವಾದ ನಡೆಯಿತು. ಪಾಪನಾಶ ದೇವಸ್ಥಾನದ ಮುಂದೆ ಬಿಜೆಪಿ ನಾಯಕರು ಹೈ ಡ್ರಾಮಾ ಮಾಡಿದ್ರು. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು. ದೇವಸ್ಥಾನಕ್ಕೆ ಬರ್ತಾ ಇದ್ದಂತಹ ಶಾಸಕರನ್ನ ಪೊಲೀಸರು ತಡೆದ್ರು. ಎಎಸ್ಪಿ ಚಂದ್ರಕಾಂತ್ ಪೂಜಾರಿ ಮೇಲೆ ಶಾಸಕ ಸಿದ್ದು ಪಾಟೀಲ್ ಗರಂ ಆದ್ರು. ನಾವು ಪಾಕಿಸ್ತಾನದಲ್ಲಿದ್ದೀವ ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ರು ಪೊಲೀಸರನ್ನ. ಮಾತಿನ ಚಕಮಕಿ ನಡೀತು. ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಸರ್ಕಾರ ಕಾರ್ಯಕ್ರಮ ಸರ್ಕಾರ ಕಾರ್ಯಕ್ರಮ ನಮ್ದು ಕ್ಯಾಂಡಿಡೇಟ್ ದೇವಸ್ಥಾನ ಅಭಿವೃದ್ಧಿಗಾಗಿ ಈಗಾಗಲೇ 23 ಕೋಟಿ ರೂಪಾಯಿ ಮಂತ್ರಿ ಹೊಂದಿದ್ರೆ ಕೂಡ ನಾನು ತಂದಿದ್ದೀನಿ ಅನ್ನುವಂಥ ನೀವು ಒಂದು ಬೀದರ್ನ ಐತಿಹಾಸಿಕ ಪಾಪನಾಶ ದೇವಸ್ಥಾನದ ಜೀರ್ಣೋದ್ಧಾರದ ಒಂದು ಕ್ರೆಡಿಟ್ ವಾರ್ ವಿಚಾರ ಈಗ ಸಾಕಷ್ಟು ಕೂಡ ಹೈಡ್ರಾಮಾವನ್ನೇ ಸೃಷ್ಟಿ ಮಾಡಿದೆ ಅಂತ ಹೇಳ್ಬೋದು. ಈಗ ಸ್ಥಳದಲ್ಲಿ ಕೂಡ ಸಾಕಷ್ಟು ಬಿಗುವಿನ ವಾತಾವರಣ ಇರತಕ್ಕಂಥದ್ದು. ಈಗ ಏನು ಬಿಜೆಪಿ ಕಾರ್ಯಕರ್ತರನ್ನು ಕೂಡ ಜೊತೆಗೆ ಬಿಜೆಪಿ ನಾಯಕರನ್ನು ಪೊಲೀಸರು ಕೂಡ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ವಶಕ್ಕೆ ಪಡೆದುಕೊಂಡು ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಇಲ್ಲಿ ಮಾಡ್ತಾರೆ. ಆದರೆ ಪೊಲೀಸರು ಹಾಗೂ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರ ನಡುವೆ ಸಾಕಷ್ಟು ಮಾತಿನ ವಾಗ್ವಾದ ನಡೆದಿರ್ತಕ್ಕಂಥದ್ದು. ಇಲ್ಲಿ ಏನು ಮಾಜಿ ಕೇಂದ್ರ ಸಚಿವ ಆಗಿರ್ತಕ್ಕಂಥ ಭಗವಂತ ಕೂಬಾ ಅವರು ಕೂಡ ಇಲ್ಲೇ ಸ್ಥಳದಲ್ಲೇ ಇದ್ದಾರೆ. ಅವರನ್ನು ಕೂಡ ಪೊಲೀಸರು ಈಗ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಸಾಕಷ್ಟು ಹೈಡ್ರಾಮೆ ಸೃಷ್ಟಿಯಾಗಿದೆ. ಇದೇ ಮಟ್ಟದ ಗಲಾಟೆ ಗದ್ದಲ ನಡೀತಾ ಇರುವ ಕಾರಣಕ್ಕಾಗಿ ಪೊಲೀಸರು ಈ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವ ನಿಟ್ಟಿನಲ್ಲಿ ಎಲ್ಲರನ್ನು ಕೂಡ ಅಂದರೆ
ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರನ್ನು ಈಗ ವಶಕ್ಕೆ ಪಡೆದುಕೊಂಡಿರ್ತಕ್ಕಂಥದ್ದು. ಪೊಲೀಸರು ತಮ್ಮ ವಾಹನಗಳಲ್ಲಿ ಮಾಜಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರನ್ನು ವಶಕ್ಕೆ ಪಡೆದು ಈಗಾಗಲೇ ಅವರು ಕೂಡ ವಶಕ್ಕೆ ಪಡೆದ ಜೊತೆಗೆ ಸಾಕಷ್ಟು ಬಿಜೆಪಿ ನಾಯಕರು ಕೂಡ ಬಿಜೆಪಿ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಇರ್ಬೋದು, ಜೊತೆಗೆ ಸಾಕಷ್ಟು ಕಾರ್ಯಕರ್ತರನ್ನು ಕೂಡ ಈಗ ವಶಕ್ಕೆ ಪಡೆದುಕೊಂಡು ಈ ಒಂದು ಪರಿಸ್ಥಿತಿಯನ್ನು ತಿಳಿವಡಿಸುವ ನಿಟ್ಟಿನಲ್ಲಿ ಕೂಡ ಇಲ್ಲಿ ಮುಂದಾಗಿರ್ತಕ್ಕಂಥ ಪ್ರಮುಖವಾಗಿ ಬಿಜೆಪಿ ನಾಯಕರು ಈ ಒಂದು ಪಾಪ್ನಾಸ್ ದೇವಸ್ಥಾನದ ಬಳಿ ಅಂದರೆ ಪಾಪ್ನಾಸ್ ದೇವಸ್ಥಾನದ ಅದಕ್ಕೆ ಪೊಲೀಸರು ಒಳಗಡೆ ಅಂದರೆ ದೇವಸ್ಥಾನದ ಒಳಗೆ ಬಿಡದ ಕಾರಣಕ್ಕಾಗಿ ಈ ಒಂದು ಸ್ಥಳದಲ್ಲಿ ಬಿಜೆಪಿ ಕಾರ್ಯಕರ್ತರು ಹಾಗೂ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡಿ ಬೀದರ್ ಕಲಬುರಗಿ ರಾಜ್ಯ ಹೆದ್ದಾರಿಯನ್ನು ತಡೆದು ಸಾಕಷ್ಟು ಕೂಡ ಹೈಡ್ರಾಮೆ ಇಲ್ಲಿ ಸೃಷ್ಟಿಯಾಗಿತ್ತು. ಈಗ ಆ ಒಂದು ಪರಿಸ್ಥಿತಿಯನ್ನು ತಿಳಿಗೊಳಿಸುವ ನಿಟ್ಟಿನಲ್ಲಿ ಅಂದರೆ ಬೀದರ್ ಜಿಲ್ಲಾ ಪೊಲೀಸು ಈಗಾಗಲೇ ಏನು ಬಿಜೆಪಿ ನಾಯಕರನ್ನು ವಶಕ್ಕೆ ಪಡೆದು ಅಂದರೆ ಪೊಲೀಸ್ ವಾಹನಗಳಲ್ಲಿ ಬೇರೆ ಕಡೆ ಕೂಡ ಕರೆದುಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಇದರಿಂದಾಗಿ ಅಂದರೆ ಸಚಿವ ಈಶ್ವರ್ ಖಂಡ್ರೆ ಅವರು ಕ್ಷಣಗಳಲ್ಲಿ ಇದೇ ಒಂದು ಪಾಪ್ನಾಸ್ ದೇವಸ್ಥಾನದ ಒಳಗಡೆ ಇರ್ತಕ್ಕಂಥ ಒಂದು ಪ್ರಸಾದ ನಿಲಯವನ್ನು ಕೂಡ ಶಂಕುಸ್ಥಾಪನೆ ಮಾಡಲಿದ್ದಾರೆ. ಅದನ್ನು ವಿರೋಧಿಸಿ ಈಗ ಬಿಜೆಪಿ ಕಾರ್ಯಕರ್ತರು ಇಲ್ಲಿ ಜಮಾವಣೆಗೊಂಡಿರ್ತಕ್ಕಂಥದ್ದು. ಸಾಕಷ್ಟು ರೀತಿಯಿಂದ ಪರಿಸ್ಥಿತಿ ಅಂದರೆ ಸಾಕಷ್ಟು ಬಿಗುವಿನ ವಾತಾವರಣ ಇಲ್ಲಿ ಸ್ಥಳದಲ್ಲಿ ಸೃಷ್ಟಿಯಾಗಿರುವ ಕಾರಣಕ್ಕಾಗಿ ಅದನ್ನು ಹತೋಟಿಗೆ ತರುವ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಸಾಕಷ್ಟು ರೀತಿಯಿಂದ ಕೂಡ ಇಲ್ಲಿ ಅಂದರೆ ಅಲರ್ಟ್ ಆಗಿರ್ತಕ್ಕಂಥದ್ದು. ಮಕ್ಕಳ ಗುಂಡಾಗರ್ದಿ बाप बेटे का तानाशाही, बाप बेटे का तानाशाही, ईश्वर तेरा तानाशाही, ईश्वर तेरा तानाशाही, ईश्वर तेरा तानाशाही, बेके बेको, बेके बेको, बेके बेको, बेके ಅಪ್ಪ ಮಕ್ಕಳು ಇವತ್ತು ನಮ್ಮನ್ನು ಬಂಧಿಸ್ತಾ ಇದ್ದಾರೆ. ಇವರಿಬ್ಬರ ದಾದಾಗಿರಿ ನಡೆಯೋದಿಲ್ಲ. ನಗರಸಭೆ ಸದಸ್ಯ ಶಶಿಧರ್ ಹೊಸಳ್ಳಿ ಅವರ ಒಂದು ಆಕ್ರೋಶದ ಮಾತುಗಳು ಪೊಲೀಸರು ವಶಕ್ಕೆ ಪಡೆದು ಅವ್ರನ್ನ ಬೇರೆ ಕಡೆ ಸ್ಥಳಾಂತರ ಮಾಡ್ತಕ್ಕಂಥ ಕೆಲಸ ಇದ್ದಾರೆ. ಈಗ ಸ್ಥಳದಲ್ಲಿ ಕೂಡ ಸಾಕಷ್ಟು ಬಿಗಿರು ವಾತಾವರಣದಿಂದ ಒಂದು ರೀತಿಯಲ್ಲಿ ಕೂಡ ಈಗ ಬಿಜೆಪಿ ನಾಯಕರು ಹಾಗೂ ಕಾರ್ಯಕರ್ತರು ವಶಕ್ಕೆ ಪಡೆದು ಈ ಒಂದು ಪರಿಸ್ಥಿತಿಯನ್ನು ತಿಳಿವಡಿಸುವ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಕ್ಯಾಮರಾಮನ್ ಶರಣ್ ಕುಮಾರ್ ಜೊತೆ ಪರಶುರಾಮ ಗ್ರೇಶ್ವರ್, ಸೋಣ ನ್ಯೂಸ್, ಬೀದರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.